ಪ್ರಸಿದ್ಧ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮಹಾರಥೋತ್ಸವವು ಭಕ್ತರ ಗೋವಿಂದನ ನಾಮಸ್ಮರಣೆಯೊಂದಿಗೆ ಸಕಲ ವಿಧಿವತ್ತಾಗಿ ನೆರವೇರಿತು. ಪ್ರತಿ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ಗುರುವಾರದಂದು ವೈಖಾನಸ ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಪವಿತ್ರ ಹೇಮಾವತಿ ನದಿ ತೀರದಲ್ಲಿ ವಿರಾಜಮಾನನಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಶುಭ ಲಗ್ನದಲ್ಲಿ ರಥಾರೋಹಣಗೊಳಿಸಲಾಯಿತು. ಸಾಲಾಗಿ ನಿಂತು ದೇವಾಲಯದ ತ್ರಿಕೂಟಾಚಲ ಸನ್ನದಿಯಲ್ಲಿ ದರ್ಶನ ಪಡೆದ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡರು. ಹಣ್ಣು ಧವನ ರಥಕ್ಕೆ ಸಮರ್ಪಿಸಿ ತಮ್ಮ ಭಕ್ತಿ ಭಾವ ಸಮರ್ಪಿಸಿದ್ರು. ಹೋಳಿ ಹುಣ್ಣಿಮೆಯ ದಿನದಂದೇ ರಥೋತ್ಸವ ಮುಹೂರ್ತ ಇದ್ದ ಕಾರಣ ಯುವಕರು ಪರಸ್ಪರ ಬಣ್ಣದಲ್ಲಿ ಮಿಂದೆಂದು ರಥ ಎಳೆದು ಸಂಭ್ರಮಿಸಿದ್ರು. ಸಂಸದ ಶ್ರೇಯಸ್ ಎಂ ಪಟೇಲ್ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಶಾಸಕ ಎಚ್ ಡಿ ರೇವಣ್ಣ ಪುತ್ರ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಜತೆಗೂಡಿ ದೇವಾಲಯದಲ್ಲಿ ದರ್ಶನವನ್ನ ಪಡೆದು ರಥೋತ್ಸವ ಚಾಲನೆ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿದ್ರು. ತಹಸೀಲ್ದಾರ್ ರೇಣುಕುಮಾರ್, ಎಎಸ್ಪಿ ಶಾಲು ಹಾಗೂ ವೃತ್ತ ನಿರೀಕ್ಷಕ ಪ್ರದೀಪ್ ಹಾಜರಿದ್ದರು. ದೇವಾಲಯದ ಅಚ್ಚುಕಟ್ಟು ನಿರ್ವಹಣೆ ಮತ್ತು ಪ್ರಸಾದ ವಿನಿಯೋಗ ನೆರವೇರಿಸಿದ ತಾಲೂಕು ಆಡಳಿತ ಇದೇ ಮೊದಲ ಬಾರಿಗೆ ಯಾವ ರಾಜಕೀಯ ಪಕ್ಷದವರ ಪ್ರಸಾದ ವಿನಿಯೋಗದ ಗೊಂದಲಕ್ಕೆ ಆಸ್ಪದ ನೀಡದೆ ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ರು. ಆದರೆ ಎರಡೂ ಪಕ್ಷದಿಂದ ಹಾಗೂ ಭಕ್ತರು ದೇಣಿಗೆ ನೀಡಿ ಸಹಕರಿಸಿದ್ರು. ರಥೋತ್ಸವ ಮತ್ತು ಜಾತ್ರಾ ವಿಶೇಷತೆಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳು, ವೃತ್ತ ಹಾಗೂ ಕಚೇರಿ ಕಟ್ಟಡಗಳು ವಿದ್ಯುತ್ ದೀಪಾಲಂಕೃತಗೊಳಿಸಲಾಗಿತ್ತು. ರಥೋತ್ಸವದ ಮುನ್ನಾ ದಿನದಿಂದಲೇ ಆಗಮಿಸಿದ್ದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ನದಿ ಸ್ನಾನ, ದೇವರ ದರ್ಶನ, ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ್ರು. ಹೊರಗಿಂದ ಬಂದ ಯಾತ್ರಿಕರಿಗೆ ಅಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಭಕ್ತರ ದಾಹ ತಣಿಸಿತ್ತು. ಪ್ರಸಾದ ವಿನಿಯೋಗ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ನಡೆದಿದ್ದ ಜಟಾಪಟಿ ನಡುವೆ ತಾಲೂಕು ಆಡಳಿತವೇ ಜವಾಬ್ದಾರಿ ಹೊತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿತು. ಪೊಲೀಸರ ಸರ್ಪಗಾವಲಿನ ಮತ್ತು ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಕಟ್ಟೆಚ್ಚರ ವಹಿಸಿದ್ರು. ಯುವಕರ ತಂಡ ಉತ್ಸಾಹ ತೋರಿ ರಥ ಪ್ರದಕ್ಷಿಣೆ ಪಥದಲ್ಲಿ ಸ್ವಸ್ಥಾನಕ್ಕೆ ಬಂದು ಸೇರಿದ್ದು ಈ ಬಾರಿಯೂ ರಥೋತ್ಸವ ವಿಜೃಂಭಿಸಲು ಕಾರಣವಾಯಿತು. ಅರ್ಚಕರಾದ ನಾರಾಯಣ್ ಭಟ್, ಸಿಂಹಾದ್ರಿ ಆರ್ಯತ್ವದಲ್ಲಿ ಸಕಲ ಪೂಜಾ ವಿಧಿ ನೆರವೇರಿತು. ಆಗಮನಕಾರರಾಗಿ ಜನಾರ್ದನ್ ಭಟ್, ರವಿಕುಮಾರ್ ಸೇರಿದಂತೆ ಅರ್ಚಕರು ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ್ರು. ಶುಭೋತ್ತಕರ್ಮಾಣಿ ಭವಂತು ತಸ್ಯ